ಬಂದು ಆತರ ಪಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಕೆಲಸಗಳು ಒಬ್ಬನೇ ಮಾಡೋದ್ರಿಂದ ನೀವು ಆತರ ಪಡ್ಕೊಂಡು ನಮ್ಗೆ ಗೊತ್ತಾಗಲಿಲ್ಲ ಅನ್ನೋದಕ್ಕೆ ನಾನು ಒಂದು ಜವಾಬ್ದಾರನಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ಕೇಳೋಕೆ ಇದೇ ಮಂಗಳವಾರ ನಾಳೆಯಿಂದ ನಾಳಿರುತ್ತೆ ಅಮಾವಾಸ್ಯೆ ಪೂಜೆ ತೀರ್ಥ ಸ್ನಾನ ಕೊಡಬೇಕು ಅಂತ ಅವತ್ತೇ ಪ್ರತ್ಯೇಕ ಬಂದು ಅಮಾವಾಸ್ಯೆ ಪೂಜೆ ಇರುತ್ತೆ. 12 ಗಂಟೆ ಒಳಗೆ ಇರುತ್ತೆ. ಪ್ರತಿ ಸರಿ ಹೇಳ್ತಾ ಇದ್ದೀವಿ ಕೇಳಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬರೋದು ಇಂಥ ಸಮಸ್ಯೆ ಇದೆ, ಅಥವಾ ಮನೆ ಬಿಟ್ಟು ಹೋಗಿದ್ದಾರೆ, ಅಥವಾ ಮದುವೆ ಆಗ್ತಿಲ್ಲ, ಮತ್ತೆ ಆರೋಗ್ಯ ಸಮಸ್ಯೆ ಇದೆ, ಹಣಕಾಸು ಕೊಟ್ಟು ಕಳ್ಕೊಂಡಿದ್ದೀವಿ ಅನ್ನೋರಿಗೆ 5 ಅರಳಿ ಇದೆ. ಏನಾಗ್ತದೆ ನಿಮ್ಮ ಸಮಸ್ಯೆ ಈಗ ಗೊತ್ತಿಲ್ಲ ಅಂತೇಳಿ ಬೇರೆ ಕಳಿಸಿದಾಗ ನಿಮ್ಮ ಸಮಸ್ಯೆ ಬೇರೆ ತಿಳ್ಕೊಂಡ್ರೆ ಕೆಲಸ ನಡೆಯಲ್ಲ. ನೀವೇ ಸ್ವತಃ ನಿಮ್ಮ ಮನೆಯಲ್ಲಿ ಸಂಬಂಧಪಟ್ಟ ಕಲಿಸ್ಕೊಂಡು 5 ಅರಳಿ ಮೇಲೆ ಇವಾಗೆಲ್ಲ ಅಂಗಡಿಗಳಲ್ಲಿ ಮತ್ತೆ ಇದೆಲ್ಲೋ 10 ರೂಪಾಯಿ ಕೊಟ್ಟರೆ 5 ಕೊಟ್ಬಿಡ್ತಾರೆ. ಇದನ್ನ ಫಸ್ಟ್ ಬಿಡಿ. ನಿಮ್ಮೂರಿಂದ ನಿಮ್ಮ ಜಾಗದಿಂದ ತರಬೇಕು. ನೀವು ಎಲ್ಲಿಂದ ಬಂದಿರ್ತೀರಿ, ಇದನ್ನ ಅರ್ಥ ಮಾಡ್ತೀವಿ. ನಾವು ಹೇಳ್ತಾ ಇರ್ತೀವಿ ಮಾಡೋ ಕೆಲಸ ಮಾಡಿದ್ರೆ ನಾವು ಜವಾಬ್ದಾರಲ್ಲ. ಪ್ರತಿ ಸರಿ ಹೇಳ್ತಾ ಇರ್ತೀವಿ 5 ಅರಳಿಗೆ ಮೇಲೆ ಏನಾಗಬೇಕಂತ ಬರೆದು ಅಮಾವಾಸ್ಯೆ ಒಂದರಲ್ಲಿ ಪ್ರತ್ಯೇಕ ಹೋಮ ಇರುತ್ತೆ. 12ರಿಂದ 1:30 ಆಗ್ತದೆ ಹೋಮ. ಪ್ರತಿಯೊಬ್ಬರ ಹೆಸರು ಸಂಕಲ್ಪ ಮಾಡಿ ಹೊರಗಡೆ ಕೂಡಿಸಿ ಪೂಜೆ ಮಾಡುವಂಥದ್ದಿರುತ್ತೆ. ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಯಾವ ದಿನ ಇರುತ್ತೆ ಆ ದಿನ ಬನ್ನಿ. ದಯವಿಟ್ಟು ಬಂದಾಗ ತಾಳ್ಮೆಯಿಂದ ಇದ್ದು ನೀವೆಲ್ಲರೂ ಬೇಕು ಕೇಳೋದ್ರಿಂದ ಯಾರು ಎಣ್ಣೆ ಹೊಡೆಯಕ್ಕೆ ಬಂದಿದ್ದೀರಿ, ಎಣ್ಣೆ ಬಿಡಿಸ್ಬೇಕು ಅಂತ ಅನ್ನುವಂಥವ್ರಿಗೆ ಅಲ್ಲಿ ಬಸವಪ್ಪಗೆ ದಾಟ ಹಾಕ್ತಾರೆ. ಬಾಳೆಹಣ್ಣು ಪ್ರಸಾದ ಆಗುತ್ತೆ. ಅನ್ನೋರು ವಾಗ್ದಾನ ವಿಶೇಷ ಇರುತ್ತೆ. ಪಾಪ ಇವತ್ತು ಯಾರೋ ಒಬ್ರು ನಂಜನಗೂಡದವರೇನೋ ಮಾತಾಡೋದು ಗಂಡ ಹೆಂಡತಿ ಹೊಟ್ಬಿಟ್ರೆ ನೀವು ಗಂಡ ಹೆಂಡತಿ ಹೊರಗಡೆ ಕೇಳಿ ನಂಜನಗೂಡದವ್ರು ಮಾತಾಡ್ತಿದ್ರು. ಅವ್ರ ಪಾಪ ನಮ್ಮ ಮಾಧ್ಯಮದ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ನಾವು ದೇವರ ಇನ್ನೊಂದು ವಾಗ್ದಾನ ಕೇಳಿದೋ, ವಾಗ್ದಾನ ಕೇಳಿದ ತಕ್ಷಣ ನನಗೆ ಉತ್ತರ ಆಯಿತು. ಕೆಲವರಿಗೆ ನಂಬಿಕೆ ಇರಬೇಕು. ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಕ್ಷೇತ್ರಕ್ಕೆ ಬಂದಾಗ ನಂಬಿಕೆಗಿಂತ ದೊಡ್ಡದಿಲ್ಲ. ಅದು ಬೋಟೆ ಆಗಿದ್ದು ಓದಲ್ಲ ನಮ್ಮವರು. ಇವತ್ತೆಲ್ಲ ಮೊಬೈಲು ಮತ್ತು ಇಲ್ಲಿ ಬಂದಿರೋಕ್ಕೆ ಬೇರೆಯವ್ರು ಫೋನ್ ಮಾಡೋದು, ಅಕ್ಕಪಕ್ಕದ ಕುರಿಗಳು ಎಲ್ಲಿಂದ ಬಂದಿದ್ರಿ, ಇಲ್ಲಿಂದ ಆಗೈತೆ, ಕೆಲಸ ಎಲ್ಲರೂ ಆಗುತ್ತಾ, ನಮ್ಮಲ್ಲಿ ಯಾವಾಗಲೂ ಕೆಲಸಗಳು ಆಗ್ತಾವ. ಅದಕ್ಕೆ ಯಾವಾಗ ಹೇಳ್ತಿದ್ದೀರಿ ವಿಜಯ ಕಾಳಿ ಅಂದರೆ ಅರ್ಥ ವಿಜಯ ಅಂದರೆ ಜಯ, ಜಯವನ್ನು ಇಟ್ಕೊಂಡ್ರು. ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾರೋ ಕ್ಷೇತ್ರಕ್ಕೆ ಅವ್ರು ಖಂಡಿತ ಫಲ ಸಿಗುತ್ತೆ. ನಮ್ಮದು ಚಾನಲಲ್ಲಿ ಮಾತಾಡಿ ಅಂದರೆ ಉಪಯೋಗ ಪಡ್ತಾನೆ ಮಾತಾಡಕ್ಕೆ ಫೋನ್ ಮಾಡ್ತೀವಿ. ಪ್ರಪೋಸ್ಕೊತೀರಿ ಪಕ್ಕದ ಮನೆ ನೋಡ್ಕೊಬಿಡ್ತಾರೆ. ನೀವು ಯೂಟ್ಯೂಬ್ ಮೊಬೈಲು ಅಥವಾ ಅಕ್ಕಪಕ್ಕದಲ್ಲಿ ಹೇಳಿದ್ರು ತಿಳ್ಕೊಂತಾನೆ ಬರೋದು. ನಿಮ್ಮಿಂದ 4 ಜನ ನಮಗೆ ಬರಬೇಕು, ನಿಮ್ಗೆ ಆಗಿದ್ದು ಹಿಂಗಾಗೈತೆ ಅಂತೇಳಿ ಯಾವ ಕೇಳಿದಾಗ ಅದನ್ನ ತಾಳ್ಮೆಯಿಂದ ಅರ್ಥ ಮಾಡಬೇಕು. ನೀವು ಅದು ಇಂಪಾರ್ಟೆಂಟ್. ನಂಬಿಕೆ ಇಟ್ಟು ಬಂದರೆ ಏನು ಬೇಕಾದ್ರೂ ಕೂಡ ಪರಿಹಾರ ಸಿಗುತ್ತೆ. ಅಪನಂಬಿಕೆ ಇಟ್ಟು ಹೋದರೆ ಮನೆಗೆ ಹೋಗಿ ಮತ್ತೆ ನಿಮ್ಮನ್ನು ಕೆಡಿಸಿ ಉಳಿಸಿ ಕರ್ಕೊಂಡ್ಬರ್ತಾರೆ. ಇದೇ ಕ್ಷೇತ್ರ ಅಂಥವು ಸಾಕಷ್ಟು ಜನ ನಾನು ನೋಡಿದ್ದೀನಿ. ಇದೇನು ಎಣ್ಣೆ ಮನೆಯಿಂದ ನಾನು ಈಗ 2 ದಿನ 3 ದಿನ ಮಾಡ್ತಿಲ್ಲ. ಈ ಜಾಗಕ್ಕೆ ಬಂದು 15 ವರ್ಷದಿಂದ ಆಗೈತೆ. 15 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ. ಮತ್ತೆ ಯಾರೊಬ್ರು ಅಣ್ಣ ನಾವು ಕಲಿಸೋ ಪೇಪರ್ನವರು, ನಾನು ಪೇಪರ್ನವರು ಪ್ರಶ್ನೆಗೆ ಭಾಳ ಗೌರವ ಕೊಡ್ತೀನಿ. ಮತ್ತು 2ನೇ ದಿನ ಎಕ್ಸ್ಪೆಷಲ್ ಯಾಕೆಂದರೆ ಅವರು ವೃತ್ತಿ ಧರ್ಮಕ್ಕೆ 4 ಜನಕ್ಕೆ ಬರೀತಾರೆ, 4 ಜನಕ್ಕೆ ತೋರಿಸ್ತಾರೆ. ನಾನು ಯಾರ ಮೇಲೂ ಕೂಗಾಡಲ್ಲ, ನಾನು ಯಾರ ಮೇಲೂ 3 ಸರಿ ಆಗೋದಿಲ್ಲ ಹೇಳಲ್ಲ. ಹೊರಗಡೆ ಬಂದು ಹೇಳ್ತೀನಿ ಪ್ರೆಸೆಂಟ್ ಇವಾಗ ಆ ಗಂಡ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ. ರೂರಲ್ ಅಮ್ಮ ಲೇಡಿ ಕ್ಯಾಂಡಿಡೇಟ್ ಅರ್ಧ ಗಂಟೆಗೆ ಬೆಳಿಗ್ಗೆಯಿಂದ ಫೋನ್ ಮಾಡಿ ಫೋನ್ ಮಾಡೋದು. ಒಂದು ಅರ್ಧ ಗಂಟೆ ವೀಡಿಯೋ ಇದ್ದಲ್ಲಿ ಕಾಯ್ಸಕ್ಕಾಗಲ್ಲ. ಅಂಥವ್ರು ಯಾರೋ ಒಬ್ಬರಿಗೂ ಬಿಟ್ಟಾಗ ಹೋಗ್ತೀವಿ, ಯಾರೋ ಅವಘಡ ಬೆಳ್ಕೊಂಡು ಇದನ್ನ ಅದೇ ಬೆಳಗಾಗ್ತದೆ. ಈಗ ಯಾರಿಗೊಬ್ಬರು ನಡೆಯೋದು ಅಂತಿದ್ದಾರೆ, ಬೆಂಗಳೂರಿಗೆ ಮಾಡ್ತಾರೆ. ಅಂಥವ್ರು ನೀವು ಬಿಡಬೇಕು. ಯಾರೋ ಪಕ್ಕ 30 ಅವರೇ ಬಿಟ್ಕೊಂಡು ಹೊರಗಡೆ ಬರ್ತಾರೆ. ಅದು ನೀವು ಮಾಡಬೇಕಾದ ಧರ್ಮ. ಚೆನ್ನಾಗಿರೋ ಬಿಡಿ ಅಂತ ಹೇಳೋದು ನಾನು. ನಿಮ್ಮ ಮಕ್ಳು ಎತ್ಕೊಂಡಿರ್ತಾರೆ, 2 ಜನ ಇರ್ತಾರೆ, ಗೆಸ್ತಲ್ಲಿ ಕುತ್ಕೊಳಕ್ಕೆ ಅಂಥವ್ರು ಬಿಡಿ. ಹೋಗೋದ್ರ ಪ್ರಕಾರನೇ ಹೋಗ್ಬೇಕಂದ್ರೆ ಅದೇ ತೆಗೆದುಬಿಟ್ಟು ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೂ ಭಗವಂತ ನೋಡ್ತಿರ್ತಾರೆ, ಭಗವಂತ ಮೆಚ್ತಾನೆ.
ಅಂತವ್ರು ಬಿಡಲ್ಲ ಅನ್ನೋರು. ನಾವು ಇದನ್ನ ಬಿಡಬೇಕು. ಆದ್ಮೇಲೆ ದಾಟಾಕ್ಸೋದು ಕಣ್ಣ ಹಾಕಿ ಬರ್ಬೇಕು. ಹೇಳ್ತೀವಿ ನಿಧಾನಕ್ಕೆ ಪೂಜೆ ಮುಗಿಸೋ ದಾಟಾಕ್ಸೋದು ಬರ್ಬೇಕು. ಆಮೇಲೆ ಹೋಗ್ಬೇಕು, ಹಂಗೆ ಹೋಗ್ಬೇಡಿ. ದಾಟಾಕ್ಸೋದು ಆ ಕಡೆ ಬರ್ಬೇಕಲ್ಲಿ ಒಂಚೂರು ಡ್ರಿಂಕ್ಸ್ ತಗೋಬಣ್ಣ. ನಾನು ಬಾಯನ್ ತಗೋ, ಅಲ್ಲೇ ನೋಡಿ, ನಾನು ಬಾಯನ್ ತಗೋಬ ನೀನು. ಸಿಗುತ್ತೆ